ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಮತ್ತು ಅಮೆರಿಕ ನಡುವೆ ಕದನ ವಿರಾಮ ನಾಳೆಗೆ ಅಂದ್ರೆ ಬುಧವಾರಕ್ಕೆ ತೆರವಾಗ್ತಾ ಇರೋದ್ರಿಂದ ಪಾಕಿಸ್ತಾನದಲ್ಲಿ ಮತ್ತೊಂದು ಸುತ್ತಿನ ಮಾತುಕತೆಗೆ ಇರಾನ್ ಮತ್ತು ಅಮೆರಿಕ ರೆಡಿ ಆಗ್ತಾ ಇವೆ. ಆದ್ರೆ ಲೇಟೆಸ್ಟ್ ಮಾಹಿತಿಗಳ ಪ್ರಕಾರ ಈ ಸಂಧಾನ ಮಾತುಕತೆಯು ನಡೆಯೋದು ಬಹಳ ಅನುಮಾನ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಏನಾಗಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ಬನ್ನಿ ನೋಡೋಣ. ಇರಾನ್ ಮತ್ತು ಅಮೆರಿಕ ನಡುವೆ ಎರಡನೇ ಸುತ್ತಿನ ಸಂಧಾನ ಸಭೆಗೆ ಪಾಕಿಸ್ತಾನ ಈಗ ವೇದಿಕೆ ರೆಡಿ ಮಾಡ್ತಾ ಇದೆ. ಈ ಒಂದು ಸಭೆಗೆ ಡೊನಾಲ್ಡ್ ಟ್ರಂಪ್ ಭೇಟಿ ಮಾಡುವಂತಹ ಸಾಧ್ಯತೆ ಇದೆ. ಇರಾನ್ ಜೊತೆ ಮಾತುಕತೆಯಲ್ಲಿ ಖುದ್ದು ಅಮೆರಿಕ ಅಧ್ಯಕ್ಷರು ಭಾಗವಹಿಸ್ತಾರಾ ಅನ್ನುವಂತಹ ಅತಿ ದೊಡ್ಡ ಪ್ರಶ್ನೆ ಈಗ ಎದುರಾಗಿದೆ. ಈಗಾಗಲೇ JD ವ್ಯಾನ್ಸ್ ಅಮೆರಿಕ ಉಪಾಧ್ಯಕ್ಷ ಪಾಕಿಸ್ತಾನಕ್ಕೆ ತೆರಳಿದ್ದಾರೆ. ಆದರೆ ಇರಾನ್ ಪ್ರತಿನಿಧಿಗಳು ಮತ್ತು ಇರಾನ್ ಕಡೆಯಿಂದ ಯಾವ ನೆಗೋಷಿಯೇಟ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಆ ಪ್ರತಿನಿಧಿಗಳು ಹೇಳ್ತಾ ಇರೋದು, ಅಂಡರ್ ದಿ ಶಾಡೋ ಆಫ್ ಥ್ರೆಟ್ಸ್ ನೋ ಟಾಕ್ಸ್. ಬೆದರಿಕೆಯ ಕರಿ ನೆರಳಿನ ಮಧ್ಯೆ ನಾವು ಮಾತುಕತೆಗೆ ಸಿದ್ಧರಿಲ್ಲ. ಒಂದ್ ಕಡೆ ಬೆದರಿಕೆ ಹಾಕ್ತೀರಿ, ಮತ್ತೊಂದು ಕಡೆ ಮಾತುಕತೆ ಅಂತೀರಿ, ಸಂಧಾನ ಅಂತೀರಿ. ಸೊ ಬೆದರಿಕೆಯ ನೆರಳಿನಲ್ಲಿ ಮಾತುಕತೆಗೆ ಸಿದ್ಧ ಇಲ್ಲ ಅಂತ ಇರಾನ್ ಹೇಳಿದೆ, ಟ್ವೀಟ್ ಮಾಡಿದೆ. ಮತ್ತೊಂದು ಕಡೆ ಅಮೆರಿಕ ಅಧ್ಯಕ್ಷ ಕೂಡ ಪತ್ರಕರ್ತರ ಜೊತೆ ಮಾತಾಡ್ತಾ ಪಾಕಿಸ್ತಾನಕ್ಕೆ ಇದು ಬುಧವಾರ ಕದನ ವಿರಾಮ ಎಂಡ್ ಆಗುತ್ತೆ, ಹೀಗಾಗಿ ಮತ್ತೆ ಕದನ ವಿರಾಮವನ್ನ ಮುಂದೂಡುವಂತಹ ಸಾಧ್ಯತೆ ಇದೆಯಾ, ಎಕ್ಸ್ಟೆಂಡ್ ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ಆ ರೀತಿಯಾದಂತಹ ಅವಕಾಶಗಳು ಕಡಿಮೆ ಅಂತ ಟ್ರಂಪ್ ಹೇಳಿದ್ದಾರೆ. ಅಂದರೆ ಟ್ರಂಪ್ಗೆ ಯುದ್ಧ ನಿಲ್ಲಿಸುವ ಯಾವುದೇ ಆಸೆ ಮತ್ತು ಆಸಕ್ತಿ ಇದ್ದಂಗೆ ಕಾಣ್ತಾ ಇಲ್ಲ. ಎಲ್ಲಿಯವರೆಗೆ ನಮ್ಮ ಡೀಲ್ಗೆ ನೀವು ಒಪ್ಪಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ನಾವು ನಿಮ್ಮ ಏನು ಹಾರ್ಮುಜ್ ಜಲಸಂಧಿ ಇದೆ ಅದನ್ನ ಮುತ್ತಿಗೆ ಏನು ಹಾಕಿದ್ದೀವಿ ಅದು ಮುಂದುವರಿಯುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಸೊ ಡೊನಾಲ್ಡ್ ಟ್ರಂಪ್ನ ಈ ಬೆದರಿಕೆಗಳಿಗೆ ಇರಾನ್ ಹೇಳ್ತಾ ಇದೆ, ನೀವು ಈ ಬೆದರಿಕೆ ನೆರಳಿನಲ್ಲಿ ಬಂದು ಮಾತುಕತೆ ಮಾಡಿ, ಡೀಲ್ ಮಾಡಿ, ಸಂಧಾನ ಮಾಡಿ ಅಂದ್ರೆ ನಾವು ರೆಡಿ ಇಲ್ಲ ಅಂತ ಹೇಳಿದೆ. ಹೀಗಾಗಿ ಇರಾನ್ ಮತ್ತು ಅಮೆರಿಕ ನಡುವೆ ಸಂಧಾನ ಮಾತುಕತೆ ಡೌಟ್ ಅಂತ ಹೇಳ್ತಾ ಇದ್ದಾರೆ. ಪಾಕಿಸ್ತಾನ ಮಾತ್ರ ಕ್ರೆಡಿಟ್ ತಗೊಳ್ಳೋದಕ್ಕೆ ಇಡೀ ಪ್ರಪಂಚದ ಮುಂದೆ ನೋಡಿ ನಾವು ಶಾಂತಿ ದೂತರು ಅಂತ ತಮ್ಮನ್ನ ತಾವು ಬಿಂಬಿಸಿಕೊಳ್ಳೋದಕ್ಕೆ ಬೇಕಾದ ಎಲ್ಲ ಪ್ರಯತ್ನ ಮಾಡ್ತಾ ಇದೆ. ಆದರೆ ಈಗಿರುವಂತಹ ಅತಿ ದೊಡ್ಡ ಪ್ರಶ್ನೆ, ಇಡೀ ವಿಶ್ವದ ಆರ್ಥಿಕತೆಗೆ ಹೊಡೆತ ಕೊಡ್ತಾ ಇರುವಂತಹ ಈ ಯುದ್ಧ ಕೊನೆಯಾಗದಿದ್ದರೆ ಭಾರತಕ್ಕೂ ಕೂಡ ಇದರ ಪರಿಣಾಮ ತುಂಬಾ ಜೋರಾಗಿ ಬೀಳಲಿದೆ. ಹಾಗಾಗಿ ಈ ಸಂಧಾನ ಮಾತುಕತೆ ನಡೆಯುತ್ತಾ ನಡೆಯಲ್ವಾ, ಮುತ್ತಿಗೆ ಹಿಂಪಡೆಯಲಾಗುತ್ತಾ ಪಡೆಯಲ್ವಾ, ಮತ್ತು ಈ ಎರಡೂ ದೇಶಗಳ ನಡುವೆ ಯಾವುದಾದರೂ ಒಂದು ಡೀಲ್ ಆಗದೆ ಇದ್ರೆ ಇಡೀ ಪ್ರಪಂಚ ನರಳಬೇಕಾಗುತ್ತೆ. ಆದರೆ ಟ್ರಂಪ್ ಅಂತಹ ಒಬ್ಬ ತಲೆಕೆಟ್ಟ ಮನುಷ್ಯನ ಹಿಂದೆ ಹೋದ್ರೆ ಡೆಫಿನೆಟ್ಲಿ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ದಿನದ ಲಂಚ್ ಟೈಮ್. ನಾಳಿನ ಲಂಚ್ ಟೈಮ್ ನಲ್ಲಿ ಭೇಟಿಯಾಗೋಣ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.